ಯಾವ ಸ್ಟೇಟ್ ಅಲ್ಲಿ ಇದ್ದೆ ಅಂದ್ರೆ ಆಪರ್ಚುನಿಟೀಸ್ ಬರ್ತಿದೆ ಅಂತ ಅಂದಾಗ ನೋ ಅನ್ನೋ ಸ್ಟೇಟ್ ಅಲ್ಲಿ ಇರ್ಲಿಲ್ಲ. ನಂದು ಪ್ರೋಮೋ ಬಂದಾಗ ಅಮ್ಮ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ ಮಗ ಆ ತರ ಕಾಣಿಸ್ತಾನೆ ಅಂತ. ಸೊ ಮಾತಿಗೆ ತಪ್ಪದ ಟೈಮ್ಗೆ ಸಲ್ಯೂಟ್ ಹೊಡೆಯೋ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ದೇವ್. ಸೂರಜ್ನ ಬೇರೆ ರೀತಿ ನೋಡಿದ್ವಿ, ಈಗ ಇನ್ನೊಂದ್ ರೀತಿ ನೋಡಕ್ ಸಿಗ್ತಾ ಇದೆ. ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಪ್ರೊಮೋಲಿ ಅಂತ ಹೇಳ್ತಿದ್ದಾರೆ, ಅಂಡ್ ಯು ಡಿಸರ್ವ್ ದಿಸ್ ಅಂತ ಹೇಳ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಭಿಗ್ ನಾನು ಫಸ್ಟ್ ಕಾಲ್ ಮಾಡಿ ನಂಗೆ ಏನೇನ್ ಡೌಟ್ಸ್ ಇತ್ತು, ಈಗ ಸೀರಿಯಲ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ, ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೆಲ್ಲ ಕೇಳಿದಾಗ ಅಭಿ ವಾಸ್ ವೆರಿ ಹೆಲ್ಪ್ಫುಲ್, ತುಂಬಾ ಗೈಡ್ ಮಾಡ್ದ ನನ್ಗೆ. ರಾಶಿಕಾ ಕೂಡ ಅವಾಗ್ಲೇ ಅವಳು ಹೀರೋ ಸರ್ ಅಂತ ಹೇಳಕ್ ಶುರು ಮಾಡ್ಬಿಟ್ಲು. ಸೊ ಆಲ್ ಆರ್ ವೆರಿ ಹ್ಯಾಪಿ ಅಂಡ್ ವೆರಿ ಸಪೋರ್ಟಿವ್ ಆಕ್ಚುಲಿ. ಓಕೆ ನೀನ್ ಮಾಡ್ತೀಯಾ ಇದನ್ನ ಅಂತ ತುಂಬಾ ಅಂದ್ರೆ ತುಂಬಾ ಪುಷ್ ಮಾಡ್ತಿದ್ದಾರೆ. ಸೊ ಐಮ್ ವೆರಿ ಗ್ರೇಟ್ಫುಲ್. ಅಲ್ಲಿ ಮನೆಯೊಳಗೆ ಹೋದಾಗ್ಲೂ ಲೈಕ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಹೀರೋ ಆಗಿ ಸೀರಿಯಲ್ ಪ್ರಮೋಟ್ ಮಾಡಕ್ ಬಂದೀನಿ ಅಂತ. ಆ ವಿಷಯ ಅವ್ರಿಗೆ ಗೊತ್ತಾದ ತಕ್ಷಣ ತುಂಬಾನೇ ತುಂಬಾ ಖುಷಿ ಪಟ್ರು. ಅಶ್ವಿನಿ ಮ್ಯಾಮ್ ಇಂದ ಹಿಡಿದು ಗಿಲ್ಲಿ, ರಕ್ಷಿತಾ, ರಘು ಸರ್, ಧನುಷ್, ಆಲ್ ವೆರಿ ಹ್ಯಾಪಿ ಫಾರ್ ಮಿ. ಈಗ ಯಾರೇ ಆಗ್ಲಿ ಒಂದು ಅದೇ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದು ಅದೇ ಸೀಸನ್ ಅಲ್ಲಿ ಗೆಸ್ಟ್ ಆಗಿ ವಾಪಸ್ ಹೋಗಿ ಅವ್ರದೇ ಒಂದು ಸೀರಿಯಲ್ ನ ಹೀರೋ ಆಗಿ ಒಂದು ಪ್ರಮೋಟ್ ಮಾಡೋದು, ಐ ಥಿಂಕ್ ಇಟ್ಸ್ ಅ ಡ್ರೀಮ್ ಫಾರ್ ಸೋ ಮೆನಿ ಪೀಪಲ್ ಅಂತ ಹೇಳ್ತೀನಿ. ನಮಸ್ಕಾರ, ನೀವ್ ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗ ತಾನೇ ಬಿಗ್ ಬಾಸ್ ಮುಗೀತಪ್ಪ, ಏನಪ್ಪಾ ನೆಕ್ಸ್ಟ್ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ರೆ, ಈಗ ಬಿಗ್ ಬಾಸ್ ನ ರೀಪ್ಲೇಸ್ ಮಾಡಕ್ಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ಸೂರಜ್ ಅವರೇ ಪವಿತ್ರ ಬಂಧನ ಸೀರಿಯಲ್ ಮೂಲಕ ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಈಗ ಪವಿತ್ರ ಬಂಧನ ಸೀರಿಯಲ್ ನಲ್ಲಿ ದೇವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಸೂರಜ್ ಅವ್ರಿಗೆ ಈ ಸೀರಿಯಲ್ ಸಿಕ್ಕಿದ್ದಾದ್ರೂ ಹೇಗೆ ಈ ಸೀರಿಯಲ್ ಆಯ್ತು ಅವ್ರ ಲೈಫ್ ನಲ್ಲಿ, ಏನೆಲ್ಲ ಚೇಂಜಸ್ ಆಗಿದೆ ಆಫ್ಟರ್ ಬಿಗ್ ಬಾಸ್, ಪ್ರತಿಯೊಂದನ್ನು ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಸೂರಜ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದೆ ಮ್ಯಾಮ್, ನೀವು ಹೇಗಿದ್ದೀರಾ? ಅಂಡ್ ಈಗ ಬಿಗ್ ಬಾಸ್ ಮುಗೀತು, ಏನಪ್ಪಾ ಅಂದವ್ರಿಗೆ ಒಂದ್ ಸರ್ಪ್ರೈಸ್ ಅಂದ್ರೆ ಸೂರಜ್ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡ್ಕೊಂಡವ್ರಿಗೆ ಮತ್ತೆ ನೋಡುವಂತ ಅವಕಾಶ ಅಂದ್ರೆ ಪವಿತ್ರ ಬಂಧನ ಸೀರಿಯಲ್ ಮೂಲಕ. ಸೊ ಹೇಗ್ ಬಂತಿ ಆಪರ್ಚುನಿಟಿ ಅನ್ನೋದು? ನಾನು ಅದೇ ಬಿಗ್ ಬಾಸ್ ಮುಗಿಸಿ ಆಚೆ ಬರ್ತೀನಿ, ಒಂದು 2 days ಆದ್ಮೇಲೆ ಈ ಪವಿತ್ರ ಬಂಧನ ಕಾಸ್ಟ್ ಏನಿದೆ, ಆ ಡೈರೆಕ್ಟರ್ ಏನಿದೆ, ಒಂದು ಲೀಡ್ ರೋಲ್ಗೆ ಒಬ್ರನ್ನ ಹುಡುಕ್ತಿರ್ತಾರೆ. ಯಾಕಂದ್ರೆ ಆಕ್ಚುಲ್ ಆಗಿ ಯಾರು ಮಾಡ್ಬೇಕಿರುತ್ತೋ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ದೋ ಅವ್ರ ತಾಯಿಗೆ ಹೆಲ್ತ್ ರೀಸನ್ಸ್ಗೋಸ್ಕರ ಹಿಂದುಳಿದ್ದಾರೆ. ಸೊ ಆ ಮೂಮೆಂಟ್ ಅಲ್ಲಿ ನಂದು ಎವಿಕ್ಷನ್ ಆಗಿರುತ್ತೆ. ಸೊ ನಂದು ಈಗ ಆ ಸೂರಜ್ ನಾನು ಒಳಗೆ ಏನಿದ್ದೆ, ಈ ದೇವ್ಗೂ ತುಂಬಾ ಸಿಮಿಲಾರಿಟೀಸ್ ಅವ್ರಿಗೆ ಕಾಣಿಸಿರುತ್ತೆ. ಸೊ ಇದು ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ಅವ್ರಿಗೆ ಅನ್ಸಿರೋ ಕಾರಣಕ್ಕೆ ನನಗ್ ಬಂದು ಕೇಳ್ತಾರೆ, ಈ ತರ ಒಂದು ರೋಲ್ ಇದೆ ಮಾಡ್ತೀರಾ ಅಂತ. ನಾನ್ ಯಾವ ಸ್ಟೇಟ್ ಅಲ್ಲಿ ಇದ್ದೆ ಅಂದ್ರೆ ಆಪರ್ಚುನಿಟೀಸ್ ಬರ್ತಿದೆ ಅಂತ ಅಂದಾಗ ನೋ ಅನ್ನೋ ಸ್ಟೇಟ್ ಅಲ್ಲಿ ಇರ್ಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಒಂದು ಆಡಿಷನ್ ಕೊಡ್ತೀನಿ, ಅವರು ಒಂದು ಸಿಚುವೇಶನ್ ಕೊಡ್ತಾರೆ, ಲೈಕ್ ತಂದೆ ಜೊತೆ ಈ ತರ ಮಾತಾಡ್ಬೇಕು ಅಂತ. ಸೊ ಅವಾಗ ನಾನು ಆಕ್ಟ್ ಮಾಡ್ಬಿಟ್ಟು ಒಂದು ಮಾಡ್ತೀನಿ. ಪ್ರಕಾಶ್ ಸರ್ ನೋಡ್ತಾರೆ ಅದನ್ನ, ಚಾನಲ್ ಡೈರೆಕ್ಟರ್ ಇರೋರು. ಸೊ JD ಸರ್, ಪ್ರಕಾಶ್ ಸರ್, ಚೈತ್ರ ಮ್ಯಾಮ್ ಎಲ್ಲ ನೋಡಿ ಅವ್ರಿಗನ್ಸುತ್ತೆ ಓಕೆ ಈ ಹುಡುಗ ಮಾಡ್ತಾನೆ ಇದನ್ನ ಅಂತ, ಈ ಪರ್ಟಿಕ್ಯುಲರ್ ರೋಲ್. ಅಂಡ್ ಆಲ್ಸೋ ಈ ಸ್ಟೋರಿ ಏನಿದೆ ನಂದು ರಿಯಲ್ ಲೈಫ್ ಸ್ಟೋರಿ ಜೊತೆ ತುಂಬಾ ಕನೆಕ್ಷನ್ ತುಂಬಾ ಇದೆ. ಸೊ ನಂದು ಅನೂಸ್ ಕೇಟ್ರಿಂಗ್ ಇರ್ಬೋದು, ಇಲ್ಲಿ ಅಮ್ಮಾಸ್ ಕಾಫಿ ಕಂಪ್ನಿ ಇರ್ಬೋದು, ಅಲ್ಲಿ ನಮ್ಮ ತಾಯಿಯ ಸ್ಟ್ರಗಲ್ ಏನಿತ್ತು, ಇಲ್ಲಿ ಅಮ್ಮ ಹೆಂಗೆ ಕಂಪ್ನಿನ ನೋಡ್ಕೋತಿರ್ತಾಳೆ. ಸೊ ಅದನ್ನ ನೋಡಿದಾಗ ಮತ್ತೆ ನಂದು ಫೀಚರ್ಸ್ ಏನಿದೆ, ನಾನು ಇರೋ ರೀತಿ, ನನ್ನ ಪರ್ಸ್ನಾಲಿಟಿ ಏನಿದೆ, ತುಂಬಾ ಮ್ಯಾಚ್ ಆಗ್ತಿತ್ತು ದೇವ್ ಜೊತೆ. ಸೊ ಅದೊಂದು ಕಾರಣಕ್ಕೆ ನಾನು ಎಸ್ ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಅವ್ರು ನನ್ನ ಎಸ್ ಅಂತ ಹೇಳ್ತಾರೆ, ಓಕೆ ಸೂರಜ್ ಮಾಡ್ಬೋದು ಇದನ್ನ ಅಂತ. ಸೊ ಆ ರೀತಿ ನಾನು ಈ ಬಂಧನಕ್ಕೆ ಸಿಲುಕಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ತಾಯಿಯವರ ರಿಯಾಕ್ಷನ್ ಹೇಗಿತ್ತು? ನೀವು ಬಿಗ್ ಬಾಸ್ಗೆ ಹೋಗ್ತೀನಿ ಅಂದಾಗೆ ಅವರು ಅದನ್ನ ಜೋಕ್ ಮಾಡ್ತಿದ್ದೀರೇನೋ ಅಂತ ತಗೊಂಡಿದ್ರು, ಇವಾಗ ಸೀರಿಯಲ್ ಸಿಕ್ಕಿದೆ ಅಂದಾಗ ಎಷ್ಟು ಖುಷಿ ಪಟ್ರು, ಹೇಗಿತ್ತು ರಿಯಾಕ್ಷನ್? ಅದೇ ಮ್ಯಾಮ್, ಲೈಕ್ ನಮ್ಮ ತಾಯಿ ತುಂಬಾ ಸೀರಿಯಲ್ಸ್ ನ ತುಂಬಾ ನೋಡ್ತಾರೆ. ಸಂಜೆ 6 ಗಂಟೆಗೆ ಶುರು ಮಾಡಿದ್ರೆ ನೈಟ್ ಮಲ್ಗಕ್ಕೆ 10-10:30ವರೆಗೂ ತುಂಬಾ ಸೀರಿಯಲ್ಸ್ ನೋಡ್ತಾರೆ. ಸೊ ಆ ಸೀರಿಯಲ್ ಅಲ್ಲಿ ನನ್ನ ಮಗನೂ ಈಗ ಬರ್ತಿದ್ದಾನೆ ಅನ್ನೋದು ತುಂಬಾ ಅಂದ್ರೆ ತುಂಬಾ ಹೆಮ್ಮೆಯ ವಿಷಯ ನಮ್ಮ ಅಮ್ಮಗೆ. ಆಲ್ಸೋ ಈಗ ನಂದು ಪ್ರೋಮೋ ಬಂದಾಗ ಅಮ್ಮ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ಮಗ ಆ ತರ ಕಾಣಿಸ್ತಾನೆ ಅಂತ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆದ್ರು. ಅದನ್ನ ಅವರು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕೊಳ್ಳೋದಾಗ್ಲಿ, ಅವ್ರ ಫ್ರೆಂಡ್ ಗ್ರೂಪ್ ಅಲ್ಲೆಲ್ಲ ಅದನ್ನ ಶೇರ್ ಮಾಡೋದಾಗ್ಲಿ ತುಂಬಾ ಮಾಡಿದ್ರೆ. ನಮ್ಮ ಅಕ್ಕ ಕೂಡ ತುಂಬಾನೇ ತುಂಬಾ ಖುಷಿ ಪಟ್ಟಿದ್ದಾಳೆ. ಸೊ ಅಮ್ಮ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಸೊ ರೆಮ್ಯುನರೇಷನ್ ಡಬಲ್ ಆಗಿದೆಯಾ ಸರ್ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ? ಹಂಗೆಲ್ಲ ಏನೂ ಇಲ್ಲ ಮ್ಯಾಮ್, ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ, ಇದು ಪೇಮೆಂಟ್ ವೈಸ್ ಜಾಸ್ತಿ ಆಯ್ತಾ ಅಂತ. ಬಟ್ ನಾನು ಪೇಮೆಂಟ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಎಷ್ಟು ಬೇಕೋ ಅದು ಸಿಕ್ಕಿದ್ರೆ ಈಗ ಸಾಕಾಗಿದೆ. ಬಟ್ ಇಲ್ಲಿ ಕಲಿಯಕ್ಕೆ ತುಂಬಾ ಸಿಗ್ತಾ ಇದೆ, ಅದು ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಈವನ್ ಬಿಗ್ ಬಾಸ್ಗೆ ಹೋದಾಗ್ಲೂ ಅದನ್ನೊಂದು ಆಪರ್ಚುನಿಟಿ ಅಂತ ನೋಡಿದೆ. ಹೊರಗೆ ಬಂದ್ಮೇಲೆ ಈ ಸೀರಿಯಲ್ನು ಒಂದು ಆಪರ್ಚುನಿಟಿ ಕಲಿಯಕ್ಕೆ ಅಂತ ನೋಡ್ತಾ ಇದೀನಿ. ಸೊ ಅದ್ರ ಬಗ್ಗೆ ಯೋಚನೆ ಈಗ ಸದ್ಯಕ್ಕಿಲ್ಲ, ಕೆಲ್ಸದ ಬಗ್ಗೆ ಯೋಚನೆ ಜಾಸ್ತಿ ಇದೆ.
ಈಗ ಪ್ರೋಮೋ ಹೊರಗಡೆ ಬಂದಾಗ ಸಾಕಷ್ಟು ಜನಕ್ಕೆ ಸರ್ಪ್ರೈಸ್, ಶಾಕ್ ಹಾಗೆ ಖುಷಿ ಒಟ್ಟೊಟ್ಟಿಗೆ ಆಯ್ತು. ಬಿಕಾಸ್ ಪ್ರೋಮೋ ಬಂದಾಗ ಅಷ್ಟು ಇಂಪ್ರೆಸಿಂಗ್ ಆಗಿ ಕಾಣಿಸ್ತಾ ಇದ್ರಿ ತಾವು. ಅಂಡ್ ಹೇಗ್ ಬಂತು ರೆಸ್ಪಾನ್ಸ್, ಪಬ್ಲಿಕ್ ಹೇಗ್ ರಿಸೀವ್ ಮಾಡ್ಕೊಂಡ್ರು ಹೇಳಿದ್ರ? ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಸಿಕ್ಕಾಪಟ್ಟೆ ಜನ ಸುತ್ಕೊಂಡಿದ್ರು ನಿಮ್ಮನ್ನ. ಪ್ರೋಮೋ ಬಂದ್ಮೇಲೆ ಇನ್ನೆಷ್ಟು ರಿಯಾಕ್ಷನ್ಸ್ ಬಂತು ಅಂತ? ಪ್ರೋಮೋ ಬಂದಾದ್ಮೇಲೆ ಇನ್ನು ಪಬ್ಲಿಕ್ ಅಲ್ಲಿ ನಾನು ಹೋಗೇ ಇಲ್ಲ. ನಾನು ಹೋಗಿರೋದು ಪ್ರೋಮೋ ಬರೋಕ್ಕೂ ಮುಂಚೆ, ಯಾರಿಗೂ ನಾನು ಸೀರಿಯಲ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಿರೋಕ್ಕೂ ಮುಂಚೆ ನಾನು ಪಬ್ಲಿಕ್ ಅಲ್ಲಿ ಹೋಗಿದ್ದೆ. ಅವಾಗ್ಲೂ ತುಂಬಾ ಪ್ರೀತಿ ತೋರಿಸಿದ್ದಾರೆ ಜನ. ಬಟ್ ಈಗ ಪ್ರೋಮೋ ಬಂದ್ಮೇಲೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಅವ್ರು ತುಂಬಾ ಇಷ್ಟ ಪಡ್ತಿದ್ದಾರೆ. ಓಕೆ, ಅವ್ರ ಕಾಮೆಂಟ್ಸ್ ಆಗಿರ್ಲಿ, ನಂಗೆ ಬರೋ ಮೆಸೇಜಸ್ ಆಗಿರ್ಲಿ, ಲೈಕ್ ಆ ರೋಲ್ ನಿನಗೆ ಸೂಟ್ ಆಗ್ತಾ ಇದೆ. ಲೈಕ್ ಸೂರಜ್ನ ಬೇರೆ ರೀತಿ ನೋಡಿದ್ವಿ, ಈಗ ಇನ್ನೊಂದು ರೀತಿ ನೋಡಕ್ ಸಿಗ್ತಾ ಇದೆ. ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಪ್ರೊಮೋಲಿ ಅಂತ ಹೇಳ್ತಿದ್ದಾರೆ. ಅಂಡ್ ಯು ಡಿಸರ್ವ್ ದಿಸ್ ಅಂತ ಹೇಳ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಕಂಟೆಸ್ಟೆಂಟ್ ಆಗಿದ್ದಂತಹ ಮನೆಗೇನೆ ನೀವು ಪ್ರಮೋಟ್ ಮಾಡೋದಿಕ್ಕೆ ಹೋಗ್ತೀರಾ ಪವಿತ್ರ ಬಂಧನ ಸೀರಿಯಲ್ನ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ತುಂಬಾ ಜನಕ್ಕೆ ಅದು ಸಿಗಲ್ಲ. ಈಗ ತಾನೇ ಬಿಗ್ ಬಾಸ್ ಮುಗಿಸ್ಕೊಂಡು ಹೋಗಿ ಮತ್ತೆ ಒಂದು ಪ್ರೊಮೋ ರೆಡಿ ಆಗಿ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಪ್ರಚಾರಕ್ಕೆ ಹೋಗೋದು. ನನ್ಗೂ ಅದೆಲ್ಲ ಅನ್ಸ್ತಿತ್ತು, ಲೈಕ್ ಇಟ್ಸ್ ನಾಟ್ ರಿಯಲ್ ಅಂತಾನೆ ನಾನು ಅನ್ಕೋದು. ಈಗ ಯಾರೇ ಆಗ್ಲಿ, ಒಂದು ಅದೇ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದು, ಅದೇ ಸೀಸನ್ ಅಲ್ಲಿ ಗೆಸ್ಟ್ ಆಗಿ ವಾಪಸ್ ಹೋಗಿ ಅವ್ರದೇ ಒಂದು ಸೀರಿಯಲ್ ನ ಹೀರೋ ಆಗಿ ಒಂದು ಪ್ರಮೋಟ್ ಮಾಡೋದು, ಐ ಥಿಂಕ್ ಇಟ್ಸ್ ಅ ಡ್ರೀಮ್ ಫಾರ್ ಸೋ ಮೆನಿ ಪೀಪಲ್ ಅಂತ ಹೇಳ್ತೀನಿ. ನನ್ಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಕಲರ್ಸ್. ಅಂಡ್ ಲೈಕ್ ಅಲ್ಲಿ ಮನೆಯೊಳಗೆ ಹೋದಾಗ್ಲೂ ಲೈಕ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಹೀರೋ ಆಗಿ ಸೀರಿಯಲ್ ಪ್ರಮೋಟ್ ಮಾಡಕ್ ಬಂದೀನಿ ಅಂತ. ಆ ವಿಷಯ ಅವ್ರಿಗೆ ಗೊತ್ತಾದ ತಕ್ಷಣ ತುಂಬಾ ಖುಷಿ ಪಟ್ರು. ಅಶ್ವಿನಿ ಮ್ಯಾಮ್ ಇಂದ ಹಿಡಿದು ಗಿಲ್ಲಿ, ರಕ್ಷಿತಾ, ರಘು ಸರ್, ಧನುಷ್, ಆಲ್ ವರ್ ವೆರಿ ಹ್ಯಾಪಿ ಫಾರ್ ಮೀ. ಅಂಡ್ ನನಗೆ ಅಲ್ಲಿ ಐ ವಾಸ್ ಸ್ಟಿಲ್ ಇನ್ ಅ ಟ್ರಾನ್ಸ್. ನನಗೆ ಆ ರಿಯಾಲಿಟಿ ಬರೋಕ್ಕೆ ಇನ್ನೂ ಟೈಮ್ ಆಗ್ತಿತ್ತು. ಬಿಕಾಸ್ ಇದೆಲ್ಲ ಆಗ್ತಾ ಇದೆಯಾ ಅನ್ನೋ ಫೀಲ್ ಅಲ್ಲೇ ನಾನು ಇರ್ತಿದ್ದೆ. ಸೊ ಕ್ಯಾಮ್ರಾ ಶೈ ಅಂತ ಅಂದ್ರೆ ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಂತ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋದಾಗೂ ನೀವು ಧನುಷ್ ಅವ್ರ ಪಕ್ಕ ಕುತ್ಕೊಂಡು ಹೇಳ್ತಿದ್ರಿ, ಬ್ರೋ ಐ ಆಮ್ ಲಿಟಲ್ ನರ್ವಸ್ ಬಿಕಾಸ್ ನಂಗೆ ಇದು ಫಸ್ಟ್ ಟೈಮ್ ಅಂತ. ಈಗ ದೊಡ್ಡ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತಿದ್ದೀರಾ. ಅದೇ ಹೇಳ್ತಿಲ್ವಾ, ಈಗ ನಾನು ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಾಗ ಇಟ್ ವಾಸ್ ತುಂಬಾ ಕಷ್ಟ ಆಯ್ತು, ನರ್ವಸ್ ಆಯ್ತು. ಏನ್ ಮಾತಾಡ್ಬೇಕು, ಯಾವ ವಿಷಯ ಮಾತಾಡ್ಬೇಕು ಅದೆಲ್ಲ. ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಿದ್ದಂಗೆ ಐ ಆಮ್ ಲಿಟಲ್ ಕಂಫರ್ಟಬಲ್ ಈಗ. ಸೊ ಕ್ಯಾಮ್ರಾದು ಅಷ್ಟೇ, ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಹೋಗಿಲ್ಲ ಅಂದಿದ್ದಕ್ಕೆ ನಂಗೆ ನರ್ವಸ್ ಫೀಲ್ ಆಗ್ತಿತ್ತು. ಈಗ ಕ್ಯಾಮ್ರಾ ಮುಂದೆನೇ ಇರ್ತೀನಿ ಮೂರೊತ್ತು. ಹೋಗ್ತಾ 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 ಅದು ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಆ ಕಂಫರ್ಟಬಲ್ ಅಂತ ಅನ್ಸಕ್ ಫೀಲ್ ಆಗುತ್ತೆ. ಸೊ ಐ ಆಮ್ ಪ್ರಿಟಿ ಮಚ್ ಕಂಫರ್ಟಬಲ್ ಈಗ ಅಂತ ನಂಗೆ ಅನಿಸ್ತಾ ಇದೆ. ಸರ್, ಈಗ ರಾಶಿಕಾ ಅವರು ಬಿಗ್ ಬಾಸ್ ಮನೇಲಿ ಇದ್ರು, ನೀವು ಪ್ರಮೋಟ್ ಮಾಡಿ ಅವ್ರು ಏನ್ ಹೇಳಿದ್ರು? ಅಭಿ ಅವ್ರು ಕೂಡ ಒಂದು ಪೋಸ್ಟ್ ಹಾಕಿದ್ರು, ಡಿಯರ್ ಸೂರಜ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಂಟೆಸ್ಟೆಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಈವನ್ ಅಭಿಷೇಕ್ ಆಗಿರ್ಲಿ, ರಾಶಿಕಾ ಆಗಿರ್ಲಿ, ನನ್ನ ಸೀರಿಯಲ್ ಅಂತ ಬರ್ತಿದೆ ಅಂತ ಹೇಳಿದ ಕೂಡಲೇ ತುಂಬಾ ಖುಷಿ ಆದ್ರು. ಅಭಿಗ್ ನಾನು ಫಸ್ಟ್ ಕಾಲ್ ಮಾಡಿ ನಂಗೆ ಏನೇನ್ ಡೌಟ್ಸ್ ಇತ್ತು, ಈಗ ಸೀರಿಯಲ್ ಅಂದ್ರೆ ಹೆಂಗ್ ಬೇಕಾಗತ್ತೆ, ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೆಲ್ಲ ಕೇಳಿದಾಗ ಅಭಿ ವಾಸ್ ವೆರಿ ಹೆಲ್ಪ್ಫುಲ್, ತುಂಬಾ ಗೈಡ್ ಮಾಡ್ದ ನನಗೆ. ಅಂಡ್ ರಾಶಿಕಾ ಕೂಡ ಅವಾಗ್ಲೇ ಅವಳು ಹೀರೋ ಸರ್ ಅಂತ ಹೇಳಕ್ ಶುರು ಮಾಡ್ಬಿಟ್ಲು. ಸೊ ಆಲ್ ಆರ್ ವೆರಿ ಹ್ಯಾಪಿ ಅಂಡ್ ವೆರಿ ಸಪೋರ್ಟಿವ್ ಆಕ್ಚುಲಿ. ಓಕೆ, ನೀನ್ ಮಾಡ್ತೀಯಾ ಇದನ್ನ ಅಂತ ತುಂಬಾ ಪುಷ್ ಮಾಡ್ತಿದ್ದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಆಬ್ವಿಯಸ್ ಮ್ಯಾಮ್, ನಾನು ಎವಿಕ್ಟ್ ಆಗಿರೋ ಟೈಮಲ್ಲೇ ನಾನು ಹೊರಗೆ ಬಂದಾಗ ಹೇಳ್ತೀನಿ, ಓಕೆ ಒಳಗಡೆ ಚೆಚ್ತಾ ಇದ್ದಾನೆ ಗಿಲ್ಲಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಅದು ತುಂಬಾ ಎವಿಡೆಂಟ್ ಆಗಿ ಇತ್ತು ಮನೆ ಒಳಗೂ ಕೂಡ. ನೋಡ್ದಾಗ್ಲೇ ಅನ್ನಿಸ್ತಿತ್ತು, ಓಕೆ ತುಂಬಾ ಆಕ್ಟಿವ್ ಆಗಿದ್ದಾನೆ. ಬೆಳಿಗ್ಗೆಯಿಂದ ನೈಟ್ ಮಲ್ಗೋವರೆಗೂ ಕಂಟೆಂಟ್ ನಮ್ಗೆ ಗೊತ್ತಿರ್ತಿತ್ತು. ಲೈಕ್ ಏನ್ ಮಾಡ್ಬೇಕು ಅಷ್ಟ್ ಮಾಡ್ತಿದ್ದ. ವಿ ನ್ಯೂ ಓಕೆ ಸಾಕು ಅಂತ. ಬಟ್ ಹೊರಗೆ ಬಂದ್ಮೇಲೆ ಕ್ರೇಜ್ ನೋಡಿದಾಗ, ಜನ ಅವನ್ನ ಅಕ್ಸೆಪ್ಟ್ ಮಾಡಿರೋ ರೀತಿ ನೋಡಿದಾಗ ಐ ವಾಸ್ ಲೈಕ್ 100% ಗಿಲ್ಲಿನೇ ಗೆಲ್ತಾನೆ ಅಂತ. ಕೇಳ್ಬಿಡಿ ಬೇಕು. ಅಶ್ವಿನಿ ಅವರು ನಮ್ಮ ಚಾನೆಲ್ ನಲ್ಲೇ ಹೇಳಿದ್ದಾರೆ ದಟ್ ವೋಟಿಂಗ್ಸ್ ನ ಹೊರಗಡೆ ಇಟ್ರೆ ನಾನೇ ವಿನ್ನರ್ ಆಗ್ತೀನಿ. ಬಟ್ ಅದು ಯಾಕತರ ಮಾಡಿದ್ರು ಗೊತ್ತಿಲ್ಲ, ಅವ್ರು ಒಂದು ಟಾಸ್ಕ್ ಆಡಿಲ್ಲ, ಏನು ಆಡಿಲ್ಲ, ಅವ್ರು ವಿನ್ನರ್ ಆದ್ರು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ಗಿಲ್ಲಿ ಅವರು ಅವ್ರ ಹತ್ರ ಹೇಳಿರೋದಕ್ಕೆ ಚಾನ್ಸ್ ಇಲ್ಲ ಅನ್ನೋ ತರಾನೇ ಹೇಳ್ತಾರೆ. ಏನ್ ಅನ್ಸುತ್ತೆ ಸರ್ ಇದು ನೋಡಿದಾಗ? ಅಂಡ್ ಅನ್ಸುತ್ತಾ ನಿಮ್ಗೆ ಇಲ್ಲ ಗಿಲ್ಲಿ ಡಿಸರ್ವಿಂಗ್ ಇಲ್ಲ ಆ ತರ? ಅಶ್ವಿನಿ ಮ್ಯಾಮ್ ಡಿಸರ್ವಿಂಗ್ ಕಂಟೆಸ್ಟೆಂಟ್, ಗಿಲ್ಲಿ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಅವ್ರು ಪರ್ಸ್ನಲ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಪರ್ಸ್ನಲ್ ಒಪಿನಿಯನ್ ಮ್ಯಾಮ್. ನನ್ನ ಒಪಿನಿಯನ್ ಏನು ಅಂತ ನಾನು ಆಲ್ರೆಡಿ ಇಷ್ಟು ಇಂಟರ್ವ್ಯೂಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. ಸೊ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಇವರು ಡಿಸರ್ವಿಂಗ್ ಇದ್ದಾರೆ. ಸೊ ಅವ್ರ ಒಪಿನಿಯನ್ ಅವ್ರು ಹೇಳ್ತಿದ್ದಾರೆ ಅಷ್ಟೇ. ಓಕೆ, ಕೊನೆಯದಾಗಿ ಇವಾಗ ಪವಿತ್ರ ಬಂಧನ ಸೀರಿಯಲ್ ಯಾವಾಗಿಂದ ಬರ್ತಾ ಇದೆ, ಹಾಗೆ ಯಾಕೆ ನೋಡ್ಬೇಕು ಜನ ನಿಮ್ ಸೀರಿಯಲ್ನ ಅನ್ನೋದು? ಸೊ ಸ್ಟೋರಿ ವೈಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎವ್ರಿ ಡೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರತ್ತೆ.
ಸೊ ಎವ್ರಿ ಡೇ ನಿಮ್ಗೆ ಬೇರೆ 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 ಲೈಕ್ ನಾಳೆ ಏನಾಗುತ್ತಪ್ಪ ನಾಳೆ ಏನಾಗುತ್ತೆ ಆ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ತುಂಬಾ ಇರುತ್ತೆ. ಅಂಡ್ ಆಲ್ಸೋ ಸೂರಜ್ ಆಗಿ ಬಿಗ್ ಬಾಸ್ ಅಲ್ಲಿ ನೋಡಿದೀರಾ, ಈಗ ದೇವದತ್ ದೇಶ್ಮುಖ್ ಆಗಿ ಇನ್ನೊಂದು ರೂಪದಲ್ಲಿ ನನ್ನ ಈಗ ಐ ಮೀನ್ ದಿಸ್ ಮಂತ್ 27th 10 o'clock ಬರುತ್ತೆ ಪವಿತ್ರ ಬಂಧನ. ಸೊ ಅವಾಗಿದ್ದ ಸಪೋರ್ಟ್ ಹಾಗೆ ಈಗ ಕಂಟಿನ್ಯೂ ಆಗ್ಲಿ ಅಂತ ನಾನು ನಮ್ಮ ಕರ್ನಾಟಕ ಜನತೆಗೆ ಕೇಳ್ಕೊತಾ ಇದ್ದೀನಿ.